بقول لك امشي. هاي المطاف جاي على الفاضي ايش بتصور. ವಿಶ್ವಸಂಸ್ಥೆ ಬಿಚ್ಚಿಟ್ಟ ಭೀಕರ ಸತ್ಯ, ಗಾಜಾದ ಮಕ್ಕಳ ಮಾರಣ ಹೋಮ. ಇದು ಇಸ್ರೇಲ್ನ ಎದೆನಡುಗಿಸುವ ಕ್ರೌರ್ಯ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಯಾವುದಾದ್ರೂ ದೇಶದಲ್ಲಿ ಯುದ್ಧ ನಡೆದ್ರೂ ಸಹ ಅದಕ್ಕೊಂದು ನಿಯಮ ಇರುತ್ತೆ. ಆದರೆ ಪ್ಯಾಲೆಸ್ತೀನ್ನ ಗಾಜಾ ಪಟ್ಟಿಯಲ್ಲಿ ಇಂದು ನಡೀತಾ ಇರೋದು ಬರೀ ಯುದ್ಧ ಅಲ್ಲ, ಅದು ಮಾನವ ಇತಿಹಾಸದಲ್ಲಿ ಅತ್ಯಂತ ಕ್ರೂರ, ವ್ಯವಸ್ಥಿತ ಮತ್ತು ಎದೆನಡುಗಿಸುವ ಮಕ್ಕಳ ಮಾರಣ ಹೋಮ. ಜಸ್ಟಿಸ್ ಎಸ್ ಮುರಳೀಧರನ್ ನೇತೃತ್ವದ ವಿಶ್ವಸಂಸ್ಥೆಯ ಸ್ವತಂತ್ರ ತನಿಖಾ ಸಮಿತಿಯ ವರದಿ ಬಿಚ್ಚಿಟ್ಟಿರುವಂತಹ ಸತ್ಯಗಳು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಈ ವರದಿ ಪ್ರಕಾರ ಅಕ್ಟೋಬರ್ 7ರ ನಂತರ ಇಸ್ರೇಲಿ ಭದ್ರತಾ ಪಡೆಗಳ ದಾಳಿಯಲ್ಲಿ ಗಾಜಾದ ಇಡೀ ಮಕ್ಕಳ ಜನಸಂಖ್ಯೆಯ 2% ಮುಗ್ಧ ಮಕ್ಕಳನ್ನ ಬಲಿ ತೆಗೆದುಕೊಳ್ಳಲಾಗಿದೆ. ದಾಳಿಗೆ ಸಿಲುಕಿ ಬರೋಬ್ಬರಿ 20,179ಕ್ಕೂ ಹೆಚ್ಚು ಮುಗ್ಧ ಮಕ್ಕಳು ಪ್ರಾಣವನ್ನು ಕಳ್ಕೊಂಡಿದ್ದು 44,143ಕ್ಕೂ ಹೆಚ್ಚು ಮಕ್ಕಳು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಇದರಲ್ಲಿ ಅತ್ಯಂತ ಹೃದಯ ವಿದ್ರಾವಕ ಸಂಗತಿ ಅಂತಂದ್ರೆ ಕೇವಲ 5 ವರ್ಷದೊಳಗಿನ 5,000ಕ್ಕೂ ಹೆಚ್ಚು ಶಿಶುಗಳು ಮತ್ತು 420ಕ್ಕೂ ಹೆಚ್ಚು ನವಜಾತ ಶಿಶುಗಳು ಈ ಕ್ರೂರ ದಾಳಿಗೆ ಬಲಿಯಾಗಿದೆ. ಹಾಗೂ ಸುಮಾರು 5,000ಕ್ಕೂ ಹೆಚ್ಚು ಮಕ್ಕಳು ಇಂದಿಗೂ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ನಾಪತ್ತೆಯಾಗಿದ್ದಾರೆ. ಇದು ಗಾಜಾ ಪಟ್ಟಿ ಜಗತ್ತಲ್ಲಿ ಅತ್ಯಂತ ಹೆಚ್ಚು ಅಂಗವಿಕಲ ಮಕ್ಕಳನ್ನು ಹೊಂದಿರುವಂತಹ ಜಾಗವಾಗಿ ಮಾರ್ಪಟ್ಟಿದ್ದು, ಅಥವಾ ಅದಕ್ಕಿಂತ ಹೆಚ್ಚು ಕೈಕಾಲನ್ನು ಕಳ್ಕೊಂಡಂಥ 1,000ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಹೆತ್ತ ತಂದೆ ತಾಯಿಯನ್ನ ಕಳ್ಕೊಂಡು ಅನಾಥರಾದವರು ಅಥವಾ ಒಂಟಿಯಾದ ಮಕ್ಕಳ ಸಂಖ್ಯೆ ಬರೋಬ್ಬರಿ 58,554 ದಾಟಿದೆ. ಈ ಮುಗ್ಧರ ಭವಿಷ್ಯವೇ ಕತ್ತಲೆಗೆ ತಳ್ಳಲ್ಪಟ್ಟಿದೆ. ಇದು ಕೇವಲ ಅಚಾತುರ್ಯದಿಂದ ನಡೆದಂಥ ದಾಳಿಯಲ್ಲ, ಬದಲಿಗೆ ಇಸ್ರೇಲ್ ಮಿಲಿಟರಿಯು ಪ್ಯಾಲೆಸ್ತೀನ್ ಮಕ್ಕಳನ್ನ ಕೇವಲ ಮಕ್ಕಳಾಗಿ ನೋಡ್ದೇನೆ ಕೇವಲ 10 ವರ್ಷದ ಮಕ್ಕಳನ್ನು ಭಯೋತ್ಪಾದಕರು ಅಂತ ಲೇಬಲ್ ಮಾಡಿ ಸಾರ್ವಜನಿಕವಾಗಿ ಶೂಟ್ ಮಾಡ್ತಾ ಇದೆ. ಗರ್ಭಿಣಿಯರ ಮೇಲೆ ದಾಳಿ ನಡೆಸೋದು, ನವಜಾತ ಶಿಶುಗಳಿಗೆ ಇನ್ಕ್ಯುಬುಲೇಟರ್ ಸಿಗದಂತೆ ಆಕ್ಸಿಜನ್ ಮತ್ತು ವಿದ್ಯುತ್ ಅನ್ನು ಕಡಿತಗೊಳಿಸೋದು, ಆಸ್ಪತ್ರೆ ಹಾಗೂ ಶಾಲಾ ಕಾಲೇಜುಗಳ 97% ಭಾಗವನ್ನ ಧ್ವಂಸಗೊಳಿಸೋದು, ಇವೆಲ್ಲವೂ ಸಹ ಪ್ಯಾಲೆಸ್ತೀನ್ ಜನಸರಪಳಿಯನ್ನೇ ಕತ್ತರಿಸೋಕೆ ಮಾಡ್ತಾ ಇರುವಂತಹ ವ್ಯವಸ್ಥಿತ ಪ್ಲಾನ್ ಅಂತ ಜಸ್ಟಿಸ್ ಮುರಳೀಧರನ್ ಅವರು ತಮ್ಮ ವರದಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕ್ವಾಡ್ಕಾಪ್ಟರ್ಗಳು, ಡ್ರೋನ್ಗಳು ಮತ್ತು ಸ್ನೈಪರ್ಸ್ಗಳ ಮೂಲಕ ಮಕ್ಕಳನ್ನ ಗುರಿಯಾಗಿಸಿ ಟಾರ್ಗೆಟ್ ಪ್ರಾಕ್ಟೀಸ್ನಂತೆ ಇಸ್ರೇಲ್ ಸೈನಿಕರು ಮಕ್ಕಳನ್ನ ಬೇಟೆಯಾಡ್ತಿದ್ದಾರೆ. ಈ ಕ್ರೌರ್ಯದ ಹಿಂದೆ ಇಸ್ರೇಲಿ ರಾಜಕಾರಣಿಗಳು ಮತ್ತು ಸೈನಿಕರ ಅತ್ಯಂತ ಭೀಕರ ಹಾಗೂ ವಿಕೃತ ಮನಸ್ಥಿತಿ ಇದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ನೆಸೆಟ್ ಸದಸ್ಯ ಹಾನೋಜ್ ಮಿಲ್ವಿಡ್ಸಿ ಬಹಿರಂಗವಾಗಿಯೇ ನೀವು ಸಾಯ್ತೀರಿ, ನಿಮ್ಮ ಮಕ್ಕಳು ಸಾಯ್ತಾರೆ, ನಿಮ್ಮ ಮೊಮ್ಮಕ್ಕಳು ಸಾಯ್ತಾರೆ, ಪ್ಯಾಲೆಸ್ತೀನ್ ದೇಶ ಅನ್ನೋದು ಇರಲೇಬಾರ್ದು ಅಂತ ಹೇಳಿದರೆ ಡೆಪ್ಯೂಟಿ ಸ್ಪೀಕರ್ ನಿಸ್ಸಿಮ್ ವಾತೂರಿ ಅವರು ಗಾಜಾವನ್ನು ಸೋಷಿಯಲ್ ಮೀಡಿಯಾದಿಂದ ಅಳಿಸ್ಹಾಕಿ ಇಡೀ ಗಾಜಾವನ್ನು ಸುಟ್ಟಾಕಿ ಒಬ್ಬರನ್ನೂ ಬಿಡಬೇಡಿ, ಗಾಜಾದಲ್ಲಿರುವ ಪ್ರತಿಯೊಂದು ಮಗುನೂ ಹುಟ್ಟಿನಿಂದಲೇ ಭಯೋತ್ಪಾದಕ ಅಂತ ವಾದಿಸಿದ್ದಾರೆ. ಹಾಗೇನೆ ಮಾಜಿ ನೆಸೆಟ್ ಸದಸ್ಯ ಮೋಶೆ ಪೀಗ್ಲಿನ್ ಗಾಜಾದಲ್ಲಿರುವ ಪ್ರತಿಯೊಂದು ಮಗುನೂ ನಮಗೆ ಶತ್ರುನೇ, ಗಾಜಾವನ್ನ ಸಂಪೂರ್ಣವಾಗಿ ನಾಶ ಮಾಡಿ ಇಸ್ರೇಲ್ ವಶಕ್ಕೆ ಪಡಿಬೇಕು ಅಂತ ಕರೆ ಕೊಟ್ಟಿದ್ದಾರೆ. ರಾಜಕಾರಣಿಗಳು ಹೀಗಿದ್ರೆ ಸೈನಿಕರು ತಾವೇ ಶಾಲೆಗಳನ್ನ ಮತ್ತು ಮುಗ್ಧ ಮಕ್ಕಳನ್ನ ಕೊಂದ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಸಂಭ್ರಮಿಸ್ತಿದ್ದಾರೆ. ಇಸ್ರೇಲ್ನ ಸೈನಿಕನೊಬ್ಬ ವಿಡಿಯೋದಲ್ಲಿ ನಗುತ್ತಾ, ನನ್ನ ಇಡೀ ಜೀವನದಲ್ಲಿ ಪ್ಯಾಲೆಸ್ತೀನ್ನ ಒಂದು ಶಾಲೆಯನ್ನ ಬಾಂಬ್ ಹಾಕಿ ಉಡಾಯಿಸಬೇಕು ಅನ್ನೋ ಕನಸಿತ್ತು, ಇಂದು ನಾನು ಅದನ್ನ ಮಾಡಿದೆ, ವಾವ್ ಅಂತ ಅಟ್ಟಹಾಸಗೈದಿದ್ದಾನೆ. ಮತ್ತೊಬ್ಬ ಸೈನಿಕ 10 ವರ್ಷದ ಮುಗ್ಧ ಮಗುವನ್ನ ಶೂಟ್ ಮಾಡಿ ಆ ಮಗುವಿನ ತಂದೆಗೆ, ನಿನ್ನ ಮಗನನ್ನೂ ಕೊಂದೆ ನಾನು, ದೇವ್ರು ಬಯಸಿದ್ರೆ ನಿನ್ನನ್ನೂ ಸಾಯಿಸ್ತೀನಿ ಅಂತ ಕ್ರೂರವಾಗಿ ನಕ್ಕಿದ್ದಾನೆ. ಏಡ್ ಸೆಂಟರ್ನಲ್ಲಿ ಆಹಾರಕ್ಕಾಗಿ ಓಡಾಡ್ತಾ ಇದ್ದಂಥ ಮಕ್ಕಳ ಬೆನ್ನಿಗೆ ಶೂಟ್ ಮಾಡಿ ಸಾಯಿಸೋ ಇಂಥ ರಾಕ್ಷಸ ಪ್ರವೃತ್ತಿ ಇಸ್ರೇಲ್ ಸೇನೆಯಲ್ಲಿ ತುತ್ತ ತುದಿಗೆ ತಲುಪಿದೆ ಅಂತ ಸ್ವತಃ ಪ್ರತ್ಯಕ್ಷದರ್ಶಿಗಳು ಮತ್ತು ಸ್ವಯಂ ಸೇವಕರು ವರದಿಯಲ್ಲಿ ಹಂಚಿಕೊಂಡಿದ್ದಾರೆ. ಇಸ್ರೇಲ್ ನಡೆಸ್ತಾ ಇರುವಂತಹ ಈ ಭೀಕರ ಸಂಘರ್ಷ ಕೇವಲ ಸಾವು ನೋವುಗಳಿಗೆ ಸೀಮಿತವಾಗಿಲ್ಲ, ಬದಲಿಗೆ ಅಲ್ಲಿನ ಇಡೀ ಆರೋಗ್ಯ ಮತ್ತು ಸಾಮಾಜಿಕ ಮೂಲ ಸೌಕರ್ಯವನ್ನೇ ಸಂಪೂರ್ಣವಾಗಿ ಧ್ವಂಸಗೊಳಿಸಿದೆ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆಗಳು ಮತ್ತು ವೈದ್ಯಕೀಯ ತಂಡಗಳು ವರದಿ ಮಾಡಿರುವಂತೆ ನಿರಂತರ ದಿಗ್ಬಂಧನದಿಂದಾಗಿ ಆಹಾರ, ಶುದ್ಧ ಕುಡಿಯೋ ನೀರು ಮತ್ತು ಔಷಧಿಗಳ ತೀವ್ರ ಕೊರತೆ ಎದುರಾಗಿದೆ. ಆಸ್ಪತ್ರೆಗಳ ಮೇಲಿನ ದಾಳಿಗಳು ಮತ್ತು ವಿದ್ಯುತ್ ಸಂಪರ್ಕ ಕಡಿತದಿಂದಾಗಿ ಗಾಯಗೊಂಡ ಮಕ್ಕಳಿಗೆ ಕನಿಷ್ಠ ಚಿಕಿತ್ಸೆಯೂ ಸಿಗದಂತಾಗಿದೆ.
ಈ ಯುದ್ಧದ ವಾತಾವರಣದಲ್ಲಿ ಬದುಕುಳಿದಿರುವಂತಹ ಲಕ್ಷಾಂತರ ಮಕ್ಕಳು ತೀವ್ರ ಅಪೌಷ್ಟಿಕತೆ ಮತ್ತು ಮಾನಸಿಕ ಆಘಾತಕ್ಕೆ ಬಲಿಯಾಗ್ತಾ ಇದ್ದು ಅವರ ಮುಂದಿನ ಇಡೀ ಭವಿಷ್ಯವೇ ಚೇತರಿಸಿಕೊಳ್ಳಲಾಗದಷ್ಟು ಕತ್ತಲೆಗೆ ತಳ್ಳಲ್ಪಡ್ತಾ ಇದೆ. ಮತ್ತೊಂದು ಕಡೆ ಈ ಮಾನವೀಯ ಬಿಕ್ಕಟ್ಟಿನ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಸಾರ್ವಜನಿಕ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪ್ರಪಂಚದಾದ್ಯಂತದ ಪ್ರಮುಖ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು, ಮಾನವ ಹಕ್ಕುಗಳ ಕಾರ್ಯಕರ್ತರು ಮತ್ತು ನಾಗರಿಕ ಸಮಾಜ ಇಸ್ರೇಲ್ನ ಈ ಕಠಿಣ ಕ್ರಮಗಳನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯಗಳಲ್ಲಿ ಈ ವಿಚಾರವಾಗಿ ಕಾನೂನು ಹೋರಾಟಗಳು ನಡೀತಾ ಇದ್ರು. ಜಾಗತಿಕ ರಾಜತಾಂತ್ರಿಕ ವಿಫಲತೆ ಮತ್ತು ಪ್ರಭಾವಿ ದೇಶಗಳ ರಾಜಕೀಯ ಹಿತಾಸಕ್ತಿಗಳಿಂದಾಗಿ ತಕ್ಷಣದ ಕದನ ವಿರಾಮ ಜಾರಿಗೆ ತರೋಕೆ ಸಾಧ್ಯ ಆಗ್ತಾ ಇಲ್ಲ. ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ಇವೆಲ್ಲವೂ ಅತಿ ದೊಡ್ಡ ಯುದ್ಧಾಪರಾಧಗಳಾಗಿದ್ರು ಇಸ್ರೇಲ್ನ ನ್ಯಾಯಾಂಗ ವ್ಯವಸ್ಥೆ ತನ್ನ ಮಿಲಿಟರಿಯನ್ನ ರಕ್ಷಿಸೋಕೆ ಸಂಪೂರ್ಣವಾಗಿ ಕುರುಡಾಗಿದೆ. ಅಮೆರಿಕ, ಫ್ರಾನ್ಸ್ ಮತ್ತು ಬ್ರಿಟನ್ನಂತಹ ಪ್ರಭಾವಿ ದೇಶಗಳು ಇಸ್ರೇಲ್ನ ಈ ನರಮೇಧಕ್ಕೆ ಶಸ್ತ್ರಾಸ್ತ್ರಗಳನ್ನು ನೀಡುತ್ತಾ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದೆ. ಈ ಇಡೀ ಜನಾಂಗದ ಮುಗ್ಧ ಮಕ್ಕಳನ್ನ ಹಸಿವು, ರೋಗ ಮತ್ತು ಬಾಂಬ್ಗಳ ಮೂಲಕ ಸಾಯಿಸ್ತಾ ಇದ್ರು ಜಗತ್ತಿನ ದೊಡ್ಡ ದೊಡ್ಡ ದೇಶಗಳು ಮೌನವಾಗಿ ಕುಳಿತಿರೋದು ಇಡೀ ಮನುಕುಲಕ್ಕೆ ನಾಚಿಕೆಗೇಡಿನ ಸಂಗತಿಯಾಗಿದ್ದು, ಈ ಮಕ್ಕಳ ಮಾರಣ ಹೋಮ ಇತಿಹಾಸದ ಪುಟಗಳಲ್ಲಿ ಎಂದಿಗೂ ಅಳಿಸಲಾಗದ ಕಪ್ಪು ಚುಕ್ಕೆಯಾಗಿ ಉಳಿಯಲಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.